ನಿಮ್ಮ ಹತ್ರ ಕೋಳಿಗಳೇನಾದ್ರು ಇತ್ತು ಅಂತಂದ್ರೆ, ಇಲ್ಲ ಕೋಳಿ ಫಾರಂ ಮಾಡಿರೋರು, ಇಲ್ಲ ಕೋಳಿಗಳನ್ನ ತುಂಬಾ ಸಾಕಿದ್ದೀರಾ ಅಂತಂದ್ರೆ, ಈ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳ್ತಿರೋದು ಕೋಳಿಗಳಿಗೆ ರೋಗದ ಬಗ್ಗೆ. ಅಂದ್ರೆ ಕಣ್ಣು ಮುಚ್ಚೋದು ಮತ್ತೆ ನೆಗಡಿ ಆಗೋದು ಮತ್ತೆ ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಬ್ರೋ, ಏನ್ ಮಾಡ್ಲಿ ಅಂತ. ಅದಕ್ಕೆ ತುಂಬಾ ಜನಕ್ಕೆ ನಾನು ಹೇಳಿದ್ದೆ ಏನಪ್ಪಾ ಅಂತಂದ್ರೆ, ನಿಮ್ಮ ತೋಟದಲ್ಲಿ ಅಂದ್ರೆ ನಿಮ್ಮ ತೋಟಗಳಲ್ಲಿ ಪರಂಗಿ ಸೊಪ್ಪುಗಳಾಗ್ಬೋದು, ಇಲ್ಲ ಪರಂಗಿ ಸೊಸಿಗಳಾಗ್ಬೋದು, ಇಲ್ಲ ಪರಂಗಿ ಕಾಯಿ ಆಗ್ಬೋದು, ಇಲ್ಲ ನುಗ್ಗೆ ಸೊಪ್ಪುಗಳಾಗ್ಲಿ, ಎನಿವನ್ ನಿಮ್ಮ ಹತ್ರ ಏನಾದ್ರು ಐತೆ ಅಂದ್ರೆ ಇವಾಗ ನುಗ್ಗೆ ಸೊಸಿಗಳು ಅಂದ್ರೆ ಈ ತರ ಪರಂಗಿ ಸೊಸಿಗಳು ಈ ಥರ ಏನಾರು ಇತ್ತು ಅಂತಂದರೆ, ನೀವು ಪರಂಗಿ ಎಲೆಯಿಂದ ಹಿಡಿದು ಪರಂಗಿ ಹಣ್ಣಿಂದ ಹಿಡಿದು ನಿಮಗೆ ಪರಂಗಿ ಎಲೆ ಪರಂಗಿ ಹಣ್ಣಲ್ಲೇ ನಿಮಗೆ ಇದು ಏನಪ್ಪ ಅಂದರೆ ಕ್ಯಾಲ್ಶಿಯಮ್ ಆಗಲಿ, ವಿಟಮಿನ್ ಆಗಲಿ, ಪ್ರೋಟೀನ್ ಆಗಲಿ ಕೋಳಿಗಳಿಗೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಈ ಥರ ಇತ್ತು ಅಂದಾಗ ಮತ್ತು ನಿಮ್ಮ ಬಳಿ ಇವೆಲ್ಲ ಇತ್ತು ಅಂದರೆ ನಿಮ್ಗೆ ಯಾವುದೇ ರೀತಿ ರೋಗಗಳಾಗಲಿ, ರೋಗ ಲಕ್ಷಣಗಳಾಗಲಿ ಯಾವುದು ಬರೋಲ್ಲ. ಮತ್ತು ಒಂದೇನಪ್ಪ ಅಂತಂದರೆ ನುಗ್ಗೆ ಸೊಪ್ಪು ಅಂದರೆ ಮೇಯ್ನ್ ರೋಗ ಬರದಿರೋ ಥರ ಕಂಟ್ರೋಲ್ ಮಾಡೋದೇ ನುಗ್ಗೆ ಸೊಪ್ಪು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನಾಟಿ ಕೋಳಿ ಸಾಕೋರು ಪ್ರತಿಯೊಬ್ಬರೂ ಈ ಥರ ಪರಂಗಿಕಾಯಿ ಅಥವಾ ಇಲ್ಲಾಂದರೆ ಪರಂಗಿ ಎಲೆಗಳು, ನುಗ್ಗೆಕಾಯಿಗಳು ಮತ್ತು ನುಗ್ಗೆಕಾಯಿ ಸೊಪ್ಪುಗಳು ಇವೆಲ್ಲನ ಹಾಕೋತು ಅಂತಂದರೆ ಮೇಯ್ನಾಗಿ ಯಾವುದೇ ರೀತಿ ರೋಗಗಳು ಬರೋಲ್ಲ. ನಿಮ್ಗೆ ಯಾವುದೇ ಕಾರಣಕ್ಕೂ ರೋಗ ಅಂತ ಬರೋದು ನಿಮಗೆ ಏನಪ್ಪ ಅಂದರೆ ಓಕೆ ಕ್ಯಾಲ್ಶಿಯಮು, ಪ್ರೋಟೀನು ಮತ್ತು ಈ ವೆದರು ಅಂದರೆ ಫಸ್ಟ್ ಆಫ್ ಆಲ್ ವೆದರ್ ಸೆಟ್ ಆಗಬೇಕು. ಆ ವೆದರು ಅವೆಲ್ಲ ಚೇಂಜ್ ಆಗದೆ ಇದ್ದಾಗ ಮಾತ್ರ ನಿಮಗೆ ರೋಗಗಳು ಬರೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮ್ಮ ಹತ್ರ ಕೋಳಿ ಹಣ್ಣುಗಳು, ಬ್ಯಾಕ್ಟೀರಿಯಾಸ್ಗಳು ಈ ಥರ ಏನಾದ್ರು ಜಾಸ್ತಿ ಐತೆ ಅಂದರೆ ನಿಮ್ಮ ಮನೆ ಸುತ್ತ ಎಲ್ಲ ದನಿನ ಗಂಧ ಆಗಲಿ, ದನಿನ ಗಂಧ ಸ್ಪ್ರೇ ಮಾಡೋದಾಗಲಿ ಈ ಥರ ಮಾಡ್ಕೋತು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಕು ನಿಮ್ಗೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳಿತ್ತು ಅಂದರೆ ಬ್ಯಾಕ್ಟೀರಿಯಾಗಳು ಎನಿವನ್ ಏನೇ ಇದ್ರೂ ಫಾರಮ್ಗೆ ಕ್ಲೀನ್ ಮಾಡಿಕೊಡುತ್ತೆ. ಮತ್ತು ಆ ಥರ ಎಲ್ಲ ಪ್ರತಿಯೊಂದು ನಿಮ್ಮ ಹತ್ರ ಇರಬೇಕು. ಅದನ್ನು ಬಿಟ್ಬಿಟ್ಟು ನಿಮಗೆ ಆ್ಯಂಟಿಬಯೋಟಿಕ್ಕು ಮತ್ತು ಅಂದರೆ ಮನೆಗೆ ದನಿನ ಇದು ಬ್ಯಾಕ್ಟೀರಿಯಾಸ್ಗೆ ಕೋಳಿ ಏನೋ ಔಷಧಿ ಮತ್ತು ಬ್ಯಾಕ್ಟೀರಿಯಾ ಔಷಧಿ ಯಾವ ಹೊಡೆದ್ರೂ ನಿಮಗೆ ಕ್ಲಿಯರ್ ಆಗೋಲ್ಲ. ನೀವು ಆಯುರ್ವೇದಿಕಲ್ಲಿ ಎಷ್ಟು ಟ್ರೈ ಮಾಡ್ತೀರೋ ಅಷ್ಟು ಆ್ಯಂಟಿಬಯೋಟಿಕಲ್ಲೂ ಇರುತ್ತೆ. ಬಟ್ ಆ್ಯಂಟಿಬಯೋಟಿಕ್ ಔಷಧಿಗಳು ಹೋಲಿಸ್ಕೋತು ಅಂದರೆ ನಿಮಗೆ ಪ್ರತಿಯೊಂದೂ ಆಯುರ್ವೇದಿಕಲ್ಲೇ ಇದೆ. ಆಯುರ್ವೇದಿಕ್ನ ನೀವು ಜಾಸ್ತಿ ಬೆಳೆಸೋದ್ರಿಂದ ನಿಮ್ಮ ಕೋಳಿಗಳಾಗಲಿ, ನಿಮ್ಮ ಕೋಳಿಗಳು ಪ್ರತಿಯೊಂದು ಲಕ್ಷಣ ಕೂಡ ನಿಮ್ಗೆ ಚೇಂಜ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ್ಯಂಟಿಬಯೋಟಿಕ್ ಬಳಸೋದಕ್ಕಿಂತ ಜಸ್ಟ್ ಆಯುರ್ವೇದಿಕ್ಕಿಂದನೇ ಬಳಸಿ ಫ್ರೆಂಡ್ಸ್.